ಎಷ್ಟು ಎಕರೆ ನಿಮ್ಮದು ರೋಸ್ ಇದೆ ಇದು? ಈ 3 ಎಕರೆ ಮತ್ತು 6 ಎಕರೆ ಇದೆ. ಟೋಟಲ್ 9 ಎಕರೆ. 9 ಎಕರೆ. ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ? 6 ವರ್ಷದಿಂದ ಮಾಡ್ತಾ ಇದ್ದೀವಿ. 6 ವರ್ಷದಿಂದ ರೋಸೇ. ಪ್ರಮೋದರ, ನೀವು ಈ ರೋಸ್ ಪ್ಲಾಂಟ್ಗೆ ಏನೇನು ಈಗ ಏನು ಫರ್ಟಿಲೈಸರ್ ಯೂಸ್ ಮಾಡಿದ್ದೀರಾ ಈಗ? ಮೊದಲು MAP, MKP, CN, ಪೊಟ್ಯಾಶು, SOP, ಬಡ್ ಸೈಜ್ಗೆ, ಲೆಂತ್ಗೆ ಅದಕ್ಕೆಲ್ಲ ಸಪ್ರೇಟ್ ಯೂಸ್ ಮಾಡ್ತಾ ಇದ್ದೆ. ಓಕೆ. ಆವಾಗ ಏನು ಬೇಕೋ ಅದಕ್ಕೆ ಸಪ್ರೇಟ್ ಬಿಡಬೇಕಾಯ್ತು. ಓಕೆ, ಇಂಡಿವಿಜುವಲ್ ಗ್ರೇಡ್ಗಳು ಯೂಸ್ ಮಾಡಿ. ಇವಾಗ ಲೆಂತ್ ಇದೆ, ಆ ಲೆಂತ್ ಬಂದಿಲ್ಲ ಅಂದ್ರೆ ಲೆಂತ್ಗೆ ಸಪ್ರೇಟ್ ಬಿಡಬೇಕು ಗೊಬ್ಬರ. ಓಕೆ. ಬಡ್ ಸೈಜ್ ಬಂದಿಲ್ಲ ಅಂದ್ರೆ ಬಡ್ ಸೈಜ್ಗೆ ಸಪ್ರೇಟ್ ಬಿಡಬೇಕಾಯ್ತು. ಹಂಗೆ ಮಾಡ್ತಾ ಇದ್ದೆ. ಇವಾಗ 1-2 ತಿಂಗಳಿಂದ ಡ್ರಿಪ್ ಯೂಸ್ ಮಾಡ್ತಾ ಇದ್ದೀನಿ. ಆವಾಗ ಇದನ್ನ ಗ್ರೋತು ಚೆನ್ನಾಗಿದೆ, ಸ್ಟೆಮ್ ಸೈಜು ಚೆನ್ನಾಗಿದೆ. ಸೈಜು ಓಕೆ, ಈ ಸೈಜು ಚೆನ್ನಾಗಿದೆ. ಆಮೇಲೆ ಬಡ್ ಸೈಜು ಪರವಾಗಿಲ್ಲ. ಈಗ ನೀವೇನು ಹೇಳ್ತಾ ಇದ್ದೀರಾ, ಬೇರೆ ಬೇರೆ ಗ್ರೇಡ್ ಕೊಡೋದು ನೆಸೆಸರಿ ಇಲ್ಲ. 7 to 8 ವೆರೈಟೀಸ್ ಬಿಡ್ತಾ ಇದ್ರಿ ನಾವು ಗೊಬ್ಬರ. ಇವಾಗ ಡ್ರಿಪ್ ಅಲ್ಲೇ ಎಲ್ಲ ಇದೆ. ಸೊ ಬೇರೆ ಯಾವ್ದು ಗ್ರೇಡ್ ಕೂಡ ನೆಸೆಸರಿ ಇಲ್ಲ. CN ಬಿಡ್ತಾ ಇದ್ದೀನಿ ಜೊತೆಯಲ್ಲಿ, ಆಲ್ಟರ್ನೇಟ್ಗಾಗಿ. ಡ್ರಿಪ್ ಬಿಡ್ತೀನಿ, ಎಕರೆಗೆ 8 kg ಬಿಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಲೆಂತ್ ನೋಡಿ, ಇದು 60 ಸೆಂಟಿಮೀಟರ್ ಇದೆ. ಓಕೆ. ಬಟ್ ಸೈಜು ಪರವಾಗಿಲ್ಲ. ಇದು 1 day 2 day ಕೋಲ್ಡ್ ರೂಮಲ್ಲಿ ಇಟ್ಟರೆ ಇನ್ನೂ ಸೈಜ್ ಬರುತ್ತೆ. ಅಂದರೆ ಅದು ಮೊದಲು ಸ್ವಲ್ಪ ಇದು ಆಡಿರಲಿಲ್ಲ, ವೀಕ್ ಆಗಿರೋದು. ಇವಾಗ ಡ್ರಿಪ್ ಇಟ್ಮೆಂಟ್ ಮೇಲೆ ಇದು ಆಡಾಗಿದೆ. ಇದು ಬೇಕಂದ್ರೆ 10 days ಬೇಕಂದ್ರೂ ಕೋಲ್ಡ್ ರೂಮಲ್ಲಿ ಅದೇ ಕ್ವಾಲಿಟಿಯಲ್ಲಿ ಇರುತ್ತೆ. ಈಗ 1 ತಿಂಗಳಿಂದ ನೀವು ಯೂಸ್ ಮಾಡ್ತೀರಾ? ಹೌದು. ಅದಕ್ಕಿಂತ ಮೊದಲು ಬೇರೆ ಗ್ರೇಡ್ಗಳು ಯೂಸ್ ಮಾಡ್ತೀವಿ. ನೀವು ಹೇಳ್ತಾ 7-8 ಗ್ರೇಡ್ ಯೂಸ್ ಮಾಡ್ತೀರಾ. ಆ 7 ಗ್ರೇಡ್ ಯೂಸ್ ಮಾಡ್ತಿದ್ದಾಗ ಫೀಲ್ಡ್ ಕಂಡೀಷನ್ ಹೇಗಿತ್ತು? ಅಂದರೆ ನಾನು ಏನಕ್ಕೆ ಬೇಕೋ ಅದೇ ಸಪ್ರೇಟ್ ತಂದು ಬಿಡಬೇಕಾಗಿತ್ತು. ಇವಾಗ ಏನೋ ಎಲ್ಲ ವೆರೈಟಿನೂ, ಚಿಗುರಿಗೆ ಎಲ್ಲದಕ್ಕೂ. ಇವಾಗಾದರೆ ಎಲ್ಲ ಒಟ್ಟಿಗೆ ಬಿಡ್ತಾ ಇದ್ದೀನಿ. ಈ ಮಂತಿಂದ ಪರವಾಗಿಲ್ಲ. ಫಸ್ಟು ಎಲ್ಲಿ ಇದೆಲ್ಲ ವೀಕ್ ಆಗಿದ್ದಿದ್ದು, ಫಸ್ಟು ಫುಲ್ ಯೆಲ್ಲೋ ಕಲರ್ ತಿರ್ಗ್ಬಿಟ್ಟು, ಇದು 4 ಆ್ಯಂಗಲ್ ಫುಲ್ ಯೆಲ್ಲೋ ಕಲರ್, ಏನೂ ಇರಲಿಲ್ಲ. ಇಷ್ಟಿಷ್ಟುದ್ದ ಬರೋದು. ಲೆಂತ್ ಇರಲಿಲ್ಲ. ಲೆಂತು ಇರಲಿಲ್ಲ. ಅಲ್ಲಿಗೆ ಬಂದು ನಾವು ಅದು ಯೂಸ್ ಆಗ್ತಾ ಇರಲಿಲ್ಲ, ಪಿಂಚ್ ಮಾಡಿಬಿಡ್ತಾ ಇರ್ತೀವಿ. ಇವಾಗ 1 ತಿಂಗಳಿಂದ ಬಿಟ್ಟ ಮೇಲೆ ಪರವಾಗಿಲ್ಲ. ಇದು ಲೆಂತ್ ನೋಡಿ, ಇದು ಬಂದು ಇಲ್ಲಿಂದ ಕೌಂಟಿಂಗ್. ಓಕೆ. ಇದು 70 ಮೇಲೆ ಇದೆ. ಓಕೆ. ಇದು ಲೆಂತು. ಬಟ್ ಸೈಜು ಅಷ್ಟೇ. ಆವಾಗ ಈ ಫಸ್ಟ್ ಪಿಂಚ್ ಮಾಡಿದ್ದೀನಿ ನೋಡಿ, ಇವೆಲ್ಲ ಫಸ್ಟ್ ಪಿಂಚ್ ಮಾಡಿರೋವು. ಓಕೆ. ಇದು ಗೊಬ್ಬರ ಬಿಡೋಕ್ಕೆ ಮುಂಚೆ ಪಿಂಚ್ ಮಾಡಿರೋದು. ಇವೆಲ್ಲ ಅಷ್ಟು ಕ್ವಾಲಿಟಿ ಇಲ್ಲ. ಅದೇ ಇವಾಗ ಗೊಬ್ಬರ ಬಿಟ್ಟ ಮೇಲೆ ಈ ಥರ ಕ್ವಾಲಿಟಿ ಬರ್ತದೆ. ಆಮೇಲೆ ಗ್ರೀನಿಶು ಎಲೆ ಗ್ರೀನಿಶಲ್ಲಿದೆ. ಓಕೆ. ಯೆಲ್ಲೋ ಕಲರ್ ಎಲೆ ಬರೋದು ಫಸ್ಟು. ಇವಾಗ ಗ್ರೀನಿಶ್ ಅಂದರೆ ಇನ್ನೂ ಸ್ವಲ್ಪ ಇನ್ನೊಂದು ತಿಂಗಳು ಹೋದರೆ ಇನ್ನೂ ಕ್ವಾಲಿಟಿಯಾಗಿ ಕಾಣಿಸುತ್ತೆ. ಓಕೆ. ಈಗ ನಾನು ಈ ಪ್ರೊಡಕ್ಷನ್ ಮಾತಾಡೋದಾದ್ರೆ, ಈಗ 1 ತಿಂಗಳ ಹಿಂದೆ ನಿಮಗೆ ಈ ಏರಿಯಾದಲ್ಲಿ ಏನು ಪ್ರೊಡಕ್ಷನ್ ಬರ್ತಿತ್ತು? ಮೊದಲು ಫುಲ್ ವೀಕ್ ಆಗಿತ್ತು ಗಿಡ. ಒಂದು 100 ಬಂಚಸ್ ಬರೋದು. ಇಡೀ ನಂದು ಇದು ಒಂದು ಸಿಂಗಲ್ ಫಾರ್ಮ್ ಹೌಸ್ ಬಂದು 1.5 ಎಕರೆ ಇದೆ. ಓಕೆ. ಈ ಗ್ರೀನ್ ಹೌಸ್ಗೆ 100 ಬಂಚಸ್ ಅಷ್ಟೇ ಬರ್ತದೆ. ಇವಾಗ 250 to 300 ಬಂಚಸ್ ಬರುತ್ತೆ. ಸೊ ಆಲ್ಮೋಸ್ಟ್ 3 ಪಟ್ಟು ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಅಂದರೆ 1 to double ಆಗಿದೆ ಇವಾಗ. ಓಕೆ. ಕ್ವಾಲಿಟಿ ವೈಸ್ ನಿಮ್ಗೆ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ? ಕ್ವಾಲಿಟಿಯಲ್ಲಿ ಆವಾಗ ಸ್ಟೆಮ್ಮು ಥಿಕ್ನೆಸ್ ಕಮ್ಮಿ ಇರೋದು, ಒಳ್ಳೆ ಅಂದರೆ ಕಡ್ಡಿ ಇದು ಬಂದಂಗೆ ಬರೋದು. ಆಮೇಲೆ ಅದು ಲೆಂತ್ ಇರಲಿಲ್ಲ. ಓಕೆ. ಎಲ್ಲ ಸ್ವಲ್ಪ ಈ ಗ್ರೀನಿಶ್ ಕಮ್ಮಿ ಇರೋದು, ಯೆಲ್ಲೋ ಕಲರ್ ಇಲ್ಲಿದೆ ನೋಡಿ, ಈ ಟೈಪಲ್ಲಿ ಇರೋದು ಗಿಡ ಫುಲ್. ಓಕೆ. ಈ ಟೈಪ್ ಎಲ್ಲೋ ಈಗ ನೀವು ಹೇಳಿದ್ರೆ ಇದು ಕಂಪ್ಲೀಟ್ ಯೆಲ್ಲೋಯಿಶ್ ಆಗಿತ್ತಂತೆ. ಈ ಥರ ಆಗೋಗಿತ್ತು. ಇವಾಗ ಇದೆಲ್ಲ ಹಳೇದು, 1 month ಹಿಂದ್ಗಡೆ ಆಗಿದ್ದು. ಇವಾಗ ಏನಿಲ್ಲ, ಇವಾಗೆಲ್ಲ ಗ್ರೀನಿಶಲ್ಲಿ ಬರ್ತಾ ಇದೆ. ಓಕೆ. ರೆಡ್ಡು ಇದು ಬಂದು ಚಿಗುರಲ್ಲಿ ರೆಡ್ ಫುಲ್ ರೆಡ್ ಇದ್ರೆ ಒಳ್ಳೆ ಲೆಂತ್ ಕ್ವಾಲಿಟಿ ಬರುತ್ತೆ. ಅದು ಫಸ್ಟೇ ಮೂಮೆಂಟು ಚೆನ್ನಾಗಿ ಕೊಡ್ತಾ ಇದೆ. ಓಕೆ. ಫಸ್ಟ್ ಲಾಕ್ ಹೊಡಿಯೋವಾಗೆ ಒಳ್ಳೆ ಗ್ರೀನಿಶು ಎಲ್ಲ. ಫರ್ಮ್ನೆಸ್ ಹೇಗಿದೆ ಫ್ಲವರ್ ಈಗ? ಅದು ಟೈಟ್ ಇದೆಯಾ ಈಗ? ಫುಲ್ಲು ಟೈಟು. ಬಡ್ ಸೈಜಲ್ಲಿ ಏನು ಮೊದಲೇ ಬಡ್ ಸೈಜ್ ದಪ್ಪ ಇರುತ್ತೆ, ಫುಲ್ ಟೈಟಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಈ ಬಡ್ಡು. ಓಕೆ. ಆ ಗಟ್ಟಿ ಇರೋದ್ರಿಂದ ನಮಗೆ 15 days ಬೇಕಂದ್ರೆ ವೆಯ್ಟ್ ಮಾಡುತ್ತೆ ಇದು ಕೋಲ್ಡ್ ರೂಮಲ್ಲಿ. ಓಕೆ. ನಮಗೆ ರೇಟ್ ಡಿಫ್ರೆನ್ಸ್ ಏನಾಗುತ್ತೆ ಈ ಕ್ವಾಲಿಟಿ? ಇದಕ್ಕೆ ಈ ಸೈಜ್ ಎಲ್ಲ ಬೆಳೆದ್ರೆ ನಾವು ಈ 20% ಜಾಸ್ತಿ ರೇಟ್ ಕೊಟ್ಟು ತಗೊಂತಾರೆ. ಓಕೆ. ಯಾಕಂದರೆ ಅದು ಸ್ಟಾಕ್ ಇಡೋದಕ್ಕೆ, ಎಕ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು.
ಓಕೆ. ಈ ಗಿಡ. ಅದೇ ವೀಕ್ ಸ್ಟೆಮ್ಮಲ್ಲಿ ಈ ಥರ ವೀಕ್ ಸ್ಟೆಮ್ಮಲ್ಲಿ ಇರೋದಾದ್ರೆ ಅದು ಇಲ್ಲಿ ಲೋಕಲ್ ಅಂದರೆ ಒಂದಿನ 2 ದಿನಕ್ಕೆ ಫ್ಲವರ್ ಡೆಕೋರೇಷನ್ ಮಾಡಿ ಮುಗಿಸ್ಬಿಡ್ಬೇಕು. ಓಕೆ. ಇದಾದರೆ ಎಷ್ಟು ಸ್ಟಾಕ್ ಇಟ್ರು ಏನೂ ಆಗಲ್ಲ ಅವ್ರಿಗೆ. ಸರಿ. ಒಂದು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ಈಗ 7-8 ಗ್ರೇಡ್ ಯೂಸ್ ಮಾಡ್ತಿದ್ರಿ ಮೊದಲು, ಈಗ ಒಂದು ಸಿಂಗಲ್ ಗ್ರೇಡ್ ಹೋಗ್ತಾ ಇದ್ರಿ, ಡ್ರಿಪಿಟ್ ಶ್ರೀರಾಮ್ ಡ್ರಿಪಿಟ್ ಹೋಗ್ತಾ ಇದ್ರಿ. ಕಾಸ್ಟ್ ವೈಸ್ ನಿಮಗೆ ಇನ್ಪುಟ್ ಕಾಸ್ಟ್ ಏನು ಡಿಫ್ರೆನ್ಸ್ ಆಗ್ತಾ ಇದೆ? ನಂದು 1 ಮಂತ್ಗೆ 45 ಇಂದ 50,000 ಬೇಕು ಬರೀ ಗೊಬ್ಬರಿಗೆ. ಓಕೆ. ಇದರಲ್ಲಿ ಇವಾಗ 35 ಇಂದ 36,000 ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದೆಲ್ಲ ಕೌಂಟ್ ಮಾಡಿದ್ದೀನಿ ನಾನು. ಹಾಂ. ಈಗ ನೀವು ಅದೆಲ್ಲ ಸೇರಿ ನಂಗೆ 10,000 ಉಳಿತಾರೆ ಬರೀ ಗೊಬ್ಬರಕ್ಕೆ ಅಷ್ಟಾಗೋದು ನಂದು. ಓಕೆ. ಓಕೆ. ಅದಿವಾಗ 10,000 ಉಳಿಯುತ್ತೆ. ಅಂದ್ರೆ ನಾನು ಬೇರೆ ಐರನ್ನು ಎಡ್ಡ ಇವೆಲ್ಲ ಕೊಡೋಂಗಿಲ್ಲ, ಸರಿ ಇಲ್ಲ, ಎಲ್ಲ ಇದ್ರಲ್ಲೇ ಇರುತ್ತೆ. ಅದ್ರಲ್ಲಿ ನನಗೆ ಅದು ಆಡ್ ಮಾಡಿದ್ರೆ ಇನ್ನೊಂದು 10,000 ಉಳಿಯುತ್ತೆ. ಓಕೆ. 12,000 ನಿಮ್ಗೆ ಫರ್ಟಿಲೈಸರ್ ಉಳಿತಾ ಇದೆ, ಅದ್ರಲ್ಲೇ ಉಳಿತಾ ಇದೆ. ನೀವು ಅಡಿಷನಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಕ್ಸ್ಟ್ರಾ ಈ ಬಡ್ ಸೈಜ್ಗೆ, ಓಕೆ, ಈ ಲೆಂತ್ಗೆ ಅದಕ್ಕೆಲ್ಲ ಸಪರೇಟ್ ಬಿಡ್ತಾ ಇದೆ. ಓಕೆ. ಅದು ಎಕ್ಸ್ಟ್ರಾ ಆಗುತ್ತೆ, ಅದು ಬಿಟ್ಟು ನಾನು ಹೇಳ್ತಾರೆ. ಸೊ ಆಲ್ಮೋಸ್ಟ್ 20-25,000 ಮಿಕ್ತಾ ಇದೆ, ಸೇವ್ ಆಗ್ತಾ ಇದೆ. ಅದು ಲಾಸ್ಟ್ ಟೈಮ್ ಬಂದಿದ್ದಾಗ ಟ್ರಿಪ್ಸ್ ಅಟ್ಯಾಕ್ ಆಗಿತ್ತು ಒಂದು 20-25 ದಿನ. ಹೆಂಗ್ ಕಂಟ್ರೋಲ್ ಮಾಡಿದ್ರಿ ಇದು? ಸರ್ ಮಾಮೂಲಿ ಸ್ಪ್ರೇ ಟ್ರಿಪ್ಸ್ಗೆ ಮೆಟ್ಸ್ಗೆ ಎಲ್ಲ ಸ್ಪ್ರೇ ಮಾಡ್ತೀವಿ. ಅದು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇತ್ತು, ಆವಾಗ ಮಾಮೂಲಿ ಏನೇನು ಸ್ಪ್ರೇ ಮಾಡಬೇಕು ಅದು ಮಾಡ್ತೀವಿ. ಓಕೆ. ಆಮೇಲೆ ಇವಾಗ ಶ್ರೀರಾಮ್ ಅವ್ರದ್ದು ಟಾನಿಕ್ ಯಾವುದು? ಎಪ್ರೋಸಿನ್ನು. ಓಕೆ. ಟಾನಿಕ್ 3 ಸ್ಪ್ರೇ ಆಗಿದೆ ಇವಾಗ. ಓಕೆ. ನಿನ್ನೆ ಇವತ್ತೊಂದು ಮಾಡಿದ್ದು 3 ಸ್ಪ್ರೇ ಟೋಟಲ್ ಆಗಿದೆ. ಅದು ಮಾಡಿದ್ಮೇಲೆ ಹೊಸ ಲೀಫ್ಗೆ ಹಳೆ ಲೀಫಲ್ಲಿ ಒಂದ್ಸತಿ ಹೋಯ್ತು ಅಂದರೆ ಹೋಯ್ತು ಸರ್. ಓಕೆ. ಅದು ಎಳ್ಕೊಂಡ್ಮೇಲೆ ಲೀಫ್ ಎಲ್ಲ ಇದಾಗುತ್ತೆ. ಹೊಸ ಲೀಫ್ಗೆ ಯಾವುದೂ ಬಂದಿಲ್ಲ. ಸೊ ರೆಪ್ರೋಸಿನ್ ಸ್ಪ್ರೇ ಆದಮೇಲೆ ನಿಮಗೆ ಟ್ರಿಪ್ಸ್ ಕಂಟ್ರೋಲ್ ಆಗಿದೆ. ಕಂಟ್ರೋಲ್ ಅಂದರೆ ಅದು ಒಂದು ವೀಕ್ ಆದಮೇಲೆ ತಿರ್ಗಾ ಸ್ಟಾರ್ಟ್ ಆಗ್ತಾ ಇತ್ತು, ಇವಾಗ ಅದು ಬರ್ತಾನೆ ಇಲ್ಲ. ಓಕೆ. ಓಕೆ. ಅದು ನಾವು ಫಸ್ಟು ವೀಕ್ಲಿ ಒನ್ಸ್ ಟ್ರಿಪ್ಸ್ಗೆ ಮೈಟ್ಸ್ಗೆ ಹೊಡಿಬೇಕಾಗಿತ್ತು, ಇವಾಗ 15 ಡೇಸ್ ಒನ್ಸ್ ಹೊಡೆಯೋಂಗಾಗಿದೆ. ಓಕೆ. ಅದರಲ್ಲಿ 20% ಅದೇ ಕಂಟ್ರೋಲ್ ಮಾಡುತ್ತೆ, ಟ್ರಿಪ್ಸ್ನ ಮೈಟ್ಸ್ನ. ರೆಪ್ರೋಸಿನ್ ಕಂಟ್ರೋಲ್ ಮಾಡ್ತಾ ಅದೇ ಕಂಟ್ರೋಲ್ ಮಾಡ್ತಾ ಇದೆ. ಟಾನಿಕಲ್ಲಿ ಏನು ಲೀಫ್ ಕ್ವಾಲಿಟಿನೂ ಬರುತ್ತೆ, ಟ್ರಿಪ್ಸೂ ಕಂಟ್ರೋಲ್ ಆಗ್ತದೆ. ಸರಿ. ಅದೇ ಇವಾಗ 20 ಡೇಸ್ಗೆ ಒಂದ್ಸತಿ ಎಲ್ಲೋ ಒಂದೊಂದು ಲೈಟಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ಪ್ರೇ ಮಾಡ್ಕೊತಿದ್ದೀರಿ ಬೇರೆ